ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇದನ್ನು ಕರ್ತನನ್ನು ಆರಾಧಿಸುತ್ತಾ ಕೊಂಡಾಡ್ತಾ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋಣ. ಈ ಸಂದರ್ಭವನ್ನು ತಂದೆ ದೇವರು ನಮ್ಗೆ ಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಮತ್ತು ಸಹೋದರ ಡ್ಯಾನಿಯಲ್ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಮತ್ತು ಉಳಿದ ಅವರ ಜೊತೆಗೆ ಸೇವ್ ಮಾಡ್ತಿರುವಂಥ ಎಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ದೇವರು ಈ ಅವಕಾಶವನ್ನು ನನ್ನ ಜೀವಿತದಲ್ಲಿ ತಮ್ಮ ಜೊತೆಗೆ ಈ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೆ ಕರ್ತನ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮ ಪ್ರೇರಿತನಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ವಿದ್ಯುತ್ ಭಾವದ ನಿಮಿತ್ತವಾಗಿ ಈ ಅಲ್ಪ ಬೆಳಕಿನಲ್ಲಿ ವಾಕ್ಯ ಧ್ಯಾನ ಮಾಡೋಣ. ಈ ಅವಕಾಶ ಒದಗಿಸಿಕೊಟ್ಟಿರುವಂಥ ಸಹೋದರ ಡ್ಯಾನಿಯಲ್ ಅವರಿಗೂ ಕೂಡ ಅವ್ರ ಜೊತೆಗೆ ಸೇವೆ ಮಾಡ್ತಿರುವಂಥ ಪ್ರಿಯರೆಲ್ಲರ ಜೊತೆಗೆ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ಮುಂದೆ ಸಾಗೋದಕ್ಕೆ ಮುಂಚೆ ಕರ್ತನು ನಮ್ಮ ಜೀವಿತದಲ್ಲಿ ಹೋದ ವರ್ಷ ಅದ್ಭುತವಾಗಿ ನಮಗೆ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಆತ ಮಾಡಿದಂಥ ಆತನ ಜೊತೆಗೆ ನಾವು ಈ ಮುಂದಿನ ವರ್ಷವನ್ನು ಸಾಗಿಸೋದಕ್ಕಾಗಿ ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ, ಆಶೀರ್ವದಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ಸಾಗೋಣ. ಮತ್ತು ಕಳೆದ ವರ್ಷ ಮತ್ತು ಕಳೆದ ಎಲ್ಲ ವರ್ಷಗಳಲ್ಲಿ ಕರ್ತನ ಸಹಾಯ ಮಾಡಿದ್ದಕ್ಕಾಗಿ ನಾವು ಆತನಿಗೆ ಯೆಹೋವನೇ ನೀನು ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸಬೇಕು ಕೃತಜ್ಞತೆ ಎಂಬುದಾಗಿ ಆತನ ಆರಾಧಿಸೋಣ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದೇಸುವೆ ಕಾಪಾಡಿದ ಆತ್ಮನೆ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯ. ಸಲುಹಿದೇಸುವೆ ಕಾಪಾಡಿದ ಆತ್ಮನೆ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಚಿಂತೆ ದುಃಖದಲ್ಲಿ ರೋಗ ನೋವಿನಲ್ಲಿ ಚಿಂತೆ ದುಃಖದಲ್ಲಿ ರೋಗ ನೋವಿನಲ್ಲಿ ಸಂತೈಸಿದಾತನೇ ಆದರಿಸುವಾತನೇ ನಿನ್ನನ್ನೇ ಆರಾಧಿಸುವೆ. ಸಂತೈಸಿದಾತನೇ ಆದರಿಸಿದಾತನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ
ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಿರುವಾಗ ಒಂದು ವಚನ ನಾವು ಆದಿಕಾಂಡದ 6ನೇ ಅಧ್ಯಾಯದಲ್ಲಿ ನೋವನಿಗೆ ಹೇಳಿದಂಥ ಮಾತು ಏನಂದರೆ, ನಾವೇನು ಕಟ್ಟು ಎಂಬುದಾಗಿ. ಅದಕ್ಕಾಗಿ ಆತನು 6ನೇ ಅಧ್ಯಾಯದ 22ನೇ ವಚನದಲ್ಲಿ ಆತನು ಹೇಳ್ತಾನೆ ಅಂದರೆ, ಆತನು ದೇವರು ಹೇಳಿದ ರೀತಿಯಲ್ಲಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋವನ್ನು ಮಾಡಿದನು ಎಂಬುದಾಗಿ. 6ನೇ ಅಧ್ಯಾಯ 22ನೇ ವಚನ, ಆದಿಕಾಂಡದ 6ನೇ ಅಧ್ಯಾಯದ 22ನೇ ವಚನ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರ ಆತನು ಅಂದರೆ ನೋವನ್ನು ಮಾಡಿದನು ಎಂಬುದಾಗಿ. ನೋವನ್ನು ಮಾಡಿದನು. ನಾವು ದೇವರನ್ನು ಈ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ಕೃತಜ್ಞತೆ ಸಲ್ಲಿಸ್ತಾ, ಆರಾಧನೆ ಸಲ್ಲಿಸ್ತಾ ನಾವು ಮುಂದೆ ಸಾಗೋದಕ್ಕೆ ಮುಂಚೆ ಕರ್ತನಾತ್ಮನು ನಮ್ಮ ಜೊತೆಗೆ ಇದ್ದುಕೊಂಡು, ನಮ್ಮ ಮೇಲೆ ಇದ್ದುಕೊಂಡು, ನಮ್ಮೊಳಗಿದ್ದುಕೊಂಡು ಆತನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬ ತಂದೆ ದೇವರೇ, ಅನಾನುಕೂಲತೆ ಇದ್ದಾಗಲೂ ನಮ್ಮನ್ನು ಈ ರೀತಿಯಾಗಿ ಸ್ವಾಮಿ ನಿನ್ನ ವಾಕ್ಯಗಳು ಧ್ಯಾನ ಮಾಡೋದಕ್ಕಾಗಿ, ನಿನ್ನ ಆರಾಧಿಸೋದಕ್ಕಾಗಿ ಸಮಯ ಕೊಟ್ಟಿದ್ದಿ. ನಿಮ್ಮ ಪ್ರಸನ್ನತೆಗಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಸ್ವಾಮಿ. ನಾವು ನಿನ್ನ ವಾಕ್ಯಗಳು ಧ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಅದರ ಪರಿಶುದ್ಧಾತ್ಮ ದೇವರು ನೀವು ಮಾತನಾಡಿದಾಗ ಅದ್ಭುತಗಳಾಗ್ತವೆ. ಪರಿಶುದ್ಧಾತ್ಮ ದೇವರೇ, ನೀವು ನಮ್ಮನ್ನು ನಡೆಸಿರಿ. ನಿಮ್ಮ ದಾಸನ ನಿಮ್ಮ ಕೈಗಳು ಎತ್ತಿಕೊಳ್ಳ್ರಿ. ನಿನಗೆ ಮಹಿಮೆ ಉಂಟಾಗುವಂತೆ ತಂದೆ, ನಿಮಗೆ ಮಹಿಮೆ ಉಂಟಾಗುವಂತೆ ಪರಿಶುದ್ಧಾತ್ಮ ದೇವರು ನೀನು ನಿನ್ನ ಸೇವಕನ ಮೂಲಕವಾಗಿ ನಮ್ಮೆಲ್ಲರ ಜೊತೆ ಮಾತನಾಡಿರೋದು ಬೇಡ್ಕೊಂಡು ಹಾಗೆ ಮಾಡ್ತೀರಿ. ಸ್ತೋತ್ರ ಸಲ್ಲಿಸ್ತಾ, ಸರ್ವ ಗೌರವ ಘನತೆ ಮಾನ್ಯ ಸಲ್ಲಿಸ್ತಾ, ಯೇಸು ಕ್ರಿಸ್ತನ ರಕ್ತ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಬೇಡ್ಕೊಂಡು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಕೃತಜ್ಞತೆ ಸಲ್ಲಿಸಿ, ಪರಿಶುದ್ಧಾತ್ಮ ಪ್ರಯತ್ನ ಕೃತಜ್ಞತೆ ಸಲ್ಲಿಸಿ ಬೇಡಿದೆ ಪ್ರಿಯ ತಂದೆ, ಆಮೇಲೆ. ಕರ್ತನ ಪ್ರಿಯ ದೇವ ಜನರೇ, ದೇವರ ವಾಕ್ಯ ನಮಗೆ ಭಾಳ ಆದರಣೆ ಕೊಡ್ತದೆ, ಬಲ ಕೊಡ್ತದೆ, ಶಕ್ತಿ ಕೊಡ್ತದೆ, ಉತ್ತೇಜನ ಕೊಡ್ತದೆ. ಅದೇ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತದೆ. ಅದರಿಂದ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ನಾನು ತಮ್ಮ ಜೊತೆಗೆ ಈ ವಾಕ್ಯಗಳನ್ನು ಹಂಚಿಕೊಳ್ಳುವಾಗ ನಾನು ದಯಮಾಡಿ ನೀವು ಶ್ರೀ ಯೇಸು ಸ್ವಾಮಿ ಹೇಳಿದಂಥ ತಾನೇ ಹೇಳಿದಂಥ ಮಾತು, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನದಲ್ಲಿ, ತಂದೆಯೇ ನನಗೆ ಕೊಟ್ಟಿರುವಂಥ ಕೆಲಸವನ್ನು ನಾನು ಆತನು ಹೇಗೆ ಹೇಳಿದನೋ ಹಾಗೆ ಮಾಡಿ ಪೂರೈಸ್ತೇನೆ ಎಂಬುದಾಗಿ. ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ತಂದೆ ದೇವರು ಕೊಟ್ಟಂಥದ್ದನ್ನು ಮಾಡಿ ಮುಗಿಸ್ತಾನೆ ಎಂಬುದಾಗಿ. ನೋವನ ಜೀವಿತದಲ್ಲಿ ನಾವು ನೋಡಿದೆವು, ದೇವರ ಅಪ್ಪಣೆ ಕೊಟ್ಟ ಪ್ರಕಾರವಾಗಿ ನಾವೇನು ಕಟ್ಟಿದ 6ನೇ ಅಧ್ಯಾಯ ದಯಮಾಡಿ ಆಮೇಲೆ ಧ್ಯಾನ ಮಾಡಿರಿ. ದೇವರು ಯಾಕೆ ನಾವೇನು ಕಟ್ಟಬೇಕು, ಏನು ಮಾಡಬೇಕೆಲ್ಲ ಹೇಳಿದಾಗ ಆತನು ಮಾಡಿದ. ಯೇಸು ಸ್ವಾಮಿ ಕೂಡ ಅದನ್ನೇ ನಮಗೆ ತಿಳಿಸ್ತಾನೆ. ತಂದೆ ದೇವರು ಏನು ಮಾಡು ಎಂಬುದಾಗಿ ಹೇಳಿದ್ದಾನೆ, ಏನು ಮಾಡಲಿಕ್ಕೆ ನಾನು ಕೊಟ್ಟಿದ್ದಾನೆ ಅದು ಮಾಡುತ್ತೇನೆ. ನಮ್ಮ ಜೀವಿತದಲ್ಲಿ ಕೂಡ ಅದೇ ರೀತಿಯಾಗಿ ನಾವು ಕರ್ತನು ನಮಗೆ ಏನು ಹೇಳ್ತಾನೋ ಅದನ್ನು ಮಾಡೋದ್ರ ಮೂಲಕವಾಗಿ ಆತನಿಗೆ ಮಹಿಮೆ ತರ್ತೇವೆ ಮತ್ತು ಅದನ್ನು ಸಂತೋಷಪಡಿಸ್ತೇವೆ. ದೇವರಿಗೆ ಗೌರವ ಘನತೆ ಮಹಿಮೆ ಉಂಟಾಗ್ತದೆ. ನಾವು ಈ ಭಾಗಗಳನ್ನು 2 ವಚನಗಳನ್ನಷ್ಟೇ ಅಂದರೆ ಆದಿಕಾಂಡದ 6ನೇ ಅಧ್ಯಾಯ 22ನೇ ವಚನ ಪ್ರಕಾರವಾಗಿ ನೋವನ್ನು ಮಾಡಿ ಮುಗಿಸಿದನು ಎಂಬುದಾಗಿ. ಯೇಸು ಸ್ವಾಮಿ ಕೂಡ ಅದನ್ನೇ ನನಗೆ ಕೊಟ್ಟಿರೋದು ಕೆಲಸವನ್ನು ನಾನು ಮಾಡ್ತೀನಿ ಎಂಬುದಾಗಿ, ಮಾಡಿದ್ದೇನೆ ಎಂಬುದಾಗಿ. ಕೊನೆಗೆ ಆತನು ಶಿಲುಬೆ ಮೇಲೆ ಹೇಳಿದಂಥ ವಿಷಯ ಏನಂದರೆ ತೀರಿತು ಎಂಬುದಾಗಿ. ಇಟ್ ಇಸ್ ಫಿನಿಶ್ಡ್ ಅಂದರೆ ತಂದೆ ದೇವರು ನಾನು ಕೊಟ್ಟದ್ದನ್ನು ಮಾಡಿ ಮುಗಿಸಿದನು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಕೂಡ ನಾವು 120 ವರ್ಷಗಳವರೆಗೆ ಬದುಕಿ ಉಳಿದು ಆತನ ಪಾದಸಂಧಿಗೆ ಸೇರುತ್ತಿರುವಂಥ ಸಂದರ್ಭದಲ್ಲಿ ನಾವು ಕೂಡ ಏನು ಹೇಳಲಿಕ್ಕೆ ಸಿದ್ಧರಿರಬೇಕು ಅಂದರೆ, ಕರ್ತನೆ ನೀನು ಈ ಲೋಕದಲ್ಲಿ ನನಗೆ ಕೊಟ್ಟಿರುವಂಥ ಕೆಲಸಗಳನ್ನು ನಾನು ಮಾಡಿ ಮುಗಿಸಿದ್ದೇನೆ ಎಂಬುದಾಗಿ. ಕಷ್ಟದ ಸಂಗತಿ, ಆದರೆ ಮಾಡೋದಕ್ಕಾಗಿ ನಾವು ಮಾಡಬೇಕಾದಂಥ
ಕೆಲಸಕ್ಕಾಗಿ ನಮಗೆ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಈಗ ನಾನು ಹೋಗ್ತಿದ್ದೇನೆ, ನಿಮ್ಗೆ ಒಬ್ಬ ಸಹಾಯಕನನ್ನು ಕೊಡ್ತೇನೆ ಎಂಬುದಾಗಿ, ಪರಿಶುದ್ಧಾತ್ಮ ದೇವರನ್ನು ಕೊಡ್ತೇನೆ ಎಂಬುದಾಗಿ. ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಇರುವುದರಿಂದ ನಮ್ಮ ಜೀವಿತದಲ್ಲಿ ನಾವು ತಂದೆ ದೇವರು ಏನು ನಮಗೆ ಹೇಳ್ತಾನೋ ಅದನ್ನು ಮಾಡಿ ಮುಗಿಸ್ಲಿಕ್ಕೆ ಶಕ್ತರಾಗ್ತೇವೆ. ನೋಹನ ಜೀವಿತದಲ್ಲಿ ಆತನು ದೇವರು ಹೇಳಿದ ರೀತಿಯಲ್ಲೇ ಮಾಡಿದನು ಎಂಬುದಾಗಿ. ನಾನು ಇವತ್ತಿನ ದಿನ ನಮಗೆ ಕರ್ತನು ಕೊಡುವಂತಹ ಸಂಗತಿಗಳೇನೆಂದರೆ, ದಯಮಾಡಿ 2 ಪೇತ್ರ ಮತ್ತು 2:5ನೇ ವಚನದಲ್ಲಿರುವಂಥ ಮಾತನ್ನು, 2 ಪೇತ್ರ 2:5 ಡೆನ್ನರ್ನವರು ಸ್ಕ್ರೀನ್ ಮೇಲೆ ಹಾಕ್ತಿರ್ತಾರೆ. ಅಲ್ಲೇನೆಂದರೆ, ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು ಎಂಬುದಾಗಿ. ನೋಹನ ಜೀವಿತದಲ್ಲಿ ನಾವು ಈ ವಚನದ ಪ್ರಕಾರವಾಗಿ ಆತನು ಮಾಡಿ ಮುಗಿಸಿದನು ಎಂಬುದಾಗಿ. ಆದರೆ ಒಂದು ವಿಷಯ ನೀವು ದಯಮಾಡಿ ಆದಿಕಾಂಡದ 6ನೇ ಅಧ್ಯಾಯದಲ್ಲಿ ನೋಡೋದಾದರೆ, ಆತನು ಹಿ ವಾಸ್ ಅ ಪ್ರೀಚರ್ ಆಫ್ ರೈಚಸ್ನೆಸ್. ಹೇಗೆ? ಕೆಲಸ ಮಾಡುವುದರ ಮೂಲಕವಾಗಿ ಹೇಳಿದನು ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ನಾವು ಎಲ್ಲೂ ನೋಡೋದಲ್ಲ. ಆದಿಕಾಂಡದ ಪುಸ್ತಕದಲ್ಲಿ ಆತನು ಸಾರಿದನು, ಎಚ್ಚರಿಸಿದನು, ಬಲಪಡಿಸಿದನು, ಉತ್ತೇಜಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಆದರೆ ಹೇಗಾಯಿತು ಅಂದರೆ, ಆತನು ನಾವೇ ಕಟ್ಟುತ್ತಿರುವಾಗಲೇ ಜನ ಬಂದು ಕೇಳ್ಬೋದು ಆತನಿಗೆ, ಯಾಕಪ್ಪ ಇಲ್ಲೇ ಕಟ್ತಾ ಇದ್ದೀನಿ ನಾವೇನು, ಇಲ್ಲಿ ಯಾಕೆ ಇದು ಅವಶ್ಯ ಇದೆಯಾ ಅಂತಂದು ಕೇಳ್ತಿರುವಾಗ ಪ್ರಾರಂಭದಲ್ಲಿ ಹೌದು, ದೇವರು ದೊಡ್ಡ ಮಳೆ ಕಳಿಸ್ಲಿಕ್ಕಿದ್ದಾನೆ, ಅದರಿಂದ ಜನರೆಲ್ಲರೂ ಎಚ್ಚರಿಸುವಂಥ ವಿಷಯ ಏನಂತಂದರೆ, ನೀವು ದೇವ್ರ ಕಡೆಗೆ ತಿಳ್ಕೊಳ್ಳೋದಿದ್ರೆ ನೀವು ನಾಶವಾಗ್ತೀರಿ ಎಂಬುದಾಗಿ ಬಹುಶಃ ಹೇಳಿರ್ಬೋದು, ಹೇಳಲಿಕ್ಕೆ ಸಾಕು. ಅಥವಾ ಹೇಳ್ತಿದ್ರು ಕೂಡ ಯಾಕೆ ಏನು ಎಂಬುದಾಗಿ ಜನರು ಪ್ರಶ್ನೆ ಕೇಳುವಾಗ, ಇದನ್ನು ಕಟ್ಟುತ್ತಿರುವಂತಹ ನಾವೇನು ನೋಡಿದಾಗ ಜನರು ತಮ್ಮೊಳಗೆ ಮಾತ್ರ ಇವನೇನು ಈ ಥರ ಮಾಡ್ತಾಯಿದ್ದಾನಂತ. ಆತನು ಜೀವಿಸುವಂಥ ಜೀವಿತವೇ ಜನರಿಗೆ ಒಂದು ಮಾದರಿ, ಎಚ್ಚರಿಕೆಯ ಮಾತು, ಎಚ್ಚರಿಸುವಂಥ ಸಂದೇಶವಾಗಿತ್ತು. ಹಾಗಾಗಿ ಈ 2 ಪೇತ್ರ 2:5ರಲ್ಲಿ ನಾವು ಈ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನು ಎಂಬುದಾಗಿ. ಇನ್ನು 1 ಪೇತ್ರ 3:20 ಪ್ರಕಾರವಾಗಿ ಆತನು ಅಲ್ಲಿ ನಾವು ನೋಡ್ತೇವೆ ಅಂತಂದರೆ, ದೇವರು ಅಲ್ಲಿ ನಮಗಾಗಿ ಕಾಯುವುದನ್ನು 120 ವರ್ಷಗಳವರೆಗೆ ಈತನು ಈ ನಾವೇನು ಕಟ್ತಿರುವಾಗ ಇಷ್ಟು ದೀರ್ಘ ಅವಧಿಯವರೆಗೆ ಈತನು ಕಟ್ತಾ ಇದ್ದಾನೆ, ಏನಿದು ಎಂಬುದಾಗಿ ಅದನ್ನು ಮಾಡುತ್ತಿರುವಂಥ ಕಾರ್ಯವನ್ನು ನೋಡಿದಾಗಲೇ ಜನರಿಗೆ ಎಚ್ಚರಿಕೆಯ ಮಾತು ಉಂಟಾಗ್ತಾ ಇದೆ. ಇನ್ನು ಇಬ್ರಿಯ 11:7ರಲ್ಲಿ ನಾವು ಅದನ್ನು ನೋಡುವುದಾಗಿದ್ದರೆ, ಇಬ್ರಿಯ 11:7 ದಯವಿಟ್ಟು ನಾವು ಅದನ್ನು ಒಂದು ವಚನವನ್ನು ಓದ್ಕೊಳ್ಳೋಣ. ಇಬ್ರಿಯ 11:7ರಲ್ಲಿ ಅಲ್ಲಿರುವಂಥ ಮಾತನ್ನು, ಇಬ್ರಿಯ 11:7 ಎಂದರೆ, ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವಭಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಂದು ಕಟ್ಟಿ ಸಿದ್ಧ ಮಾಡಿದನು. ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರದಿಂದ ನಡೆಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾಗದವನು ಆದನಂದನಾಗಿ. ಈ ವಿಷಯಗಳನ್ನ, ಈ ವಚನಗಳನ್ನು ನೋಡುವಾಗ ನಮ್ಗೆ ಗೊತ್ತಾಗುವಂಥ ಸಂಗತಿ ಏನಂದರೆ, ನೋಹನು ಆತನು ಹಿ ಪ್ರಿಪೇರ್ಡ್ ಎಂಬುದಾಗಿ. ಏನನ್ನು? ಆತನು ನಾವಿಯನ್ನು ಕಟ್ಟಿದನು ಮತ್ತು ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಲೇ ಜನರಿಗೆ ಆತನು ಈ ಮುಂದೆ ಸಂಗತಿಗಳು ಜರುಗುತ್ತಿರುವಾಗ ನೀವು ಜಾಗೃತಿ ಎಂಬುದಾಗಿ ಆತನು ಮಾತುಗಳಿಂದ, ಕಾರ್ಯದಿಂದ, ಕೃತಿಗಳಿಂದ ತನ್ನ ಜೀವಿತದ ಮೂಲಕವಾಗಿ ಸಾರಿದನು ಎಂಬುದಾಗಿ. ಆದರೆ ಇದೇ ಸಂಗತಿಯನ್ನು ನಾವು ಯೋನನ ಜೀವಿತದಲ್ಲಿ ನೋಡೋದಾದರೆ, ಯೋನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಯೋನ ಹೋಗಿ ಸಾರ್ತಾ ಇದ್ದಾನೆ ನಿನೆವೆಗೆ. ಈಗ ನೋಡ್ರಿ, 40 ದಿನಗಳಾದ ಮೇಲೆ ಕಡವಲ್ಪಡ್ತದೆ ಅಂದರೆ ಸಾರಿದ ತಕ್ಷಣ ಅಲ್ಲಿ ಏನಾಯ್ತು ಅಂದರೆ, ಜನರು ಪಶ್ಚಾತ್ತಾಪಕ್ಕೆ ನಡೆಸಲ್ಪಟ್ಟರು, ಜನರು ತಿರುಗಿಕೊಂಡ್ರು ಎಂಬುದಾಗಿ. ಅವ್ರ ನೋವಿನ ಜೀವಿತದಲ್ಲಿ ಹಾಗಾಗಲೇ ಇಲ್ಲ. ಈ ರೀತಿಯಾಗಿ ನಾವು ಯೋನ ಮತ್ತು
ಯೋನನ ಜೀವಿತದಲ್ಲಾಗಲಿ ನೋಹನ ಜೀವಿತದಲ್ಲಾಗಲಿ ಅವರು ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ತಮ್ಮನ್ನು ಕೂಡ ಸಿದ್ಧಪಡಿಸ್ಕೊಂಡ್ರು ಎಂಬುದಾಗಿ ದೇ ಪ್ರಿಪೇರ್ಡ್ ದೆಮ್ಸೆಲ್ವ್ಸ್ ಎಂಬುದಾಗಿ. ಕರ್ತನ ಪ್ರಿಯ ದೇವಜನರೇ, ಈ ಸಂದರ್ಭದಲ್ಲಿ ಈ ಸಂಗತಿಗಳನ್ನು ನೋಡ್ತಿರುವಾಗಲೇ ನಾವು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕೆಂದರೆ, ಈ ನೋಹ ಮತ್ತು ಯೋನ ಅವರು ತಮ್ಮನ್ನು ಸಿದ್ಧಪಡಿಸಿಕೊಳ್ತಿರುವಂಥ ಮುಂದೆ ಬರಲಿರುವಂಥ ದೈವ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅಥವಾ ತಪ್ಪಿಸಿಕೊಳ್ಳ್ರಿ ಎಂದು ಹೇಳುವಾಗ ತಮ್ಮನ್ನು ಸಿದ್ಧಪಡಿಸಿಕೊಂಡ್ರು. ಅದೇ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಮಾತ್ರ ಬಿಟ್ಟು ಹೋಗ್ತಾ ಇದ್ದಾರೆ, ಅಂದರೆ ಪ್ರಿಪೇರ್ ಯುವರ್ ಸೆಲ್ವ್ಸ್ ಎಂಬುದಾಗಿ. ಪ್ರಿಪೇರ್ ಯುವರ್ ಸೆಲ್ವ್ಸ್ ಅಂತ ಹೇಳುವಾಗ ಯೇಸು ಸ್ವಾಮಿ ಈ ಮಾತುಗಳನ್ನು 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಂದರೆ ನೋಹನ ದಿನಗಳಲ್ಲಿದ್ದ ಹಾಗೆಯೇ ಯೇಸು ಸ್ವಾಮಿ ತಿರುಗಿ ಬರಲಿರುವಂಥ ಸಂದರ್ಭದಲ್ಲಿ ತಿರುಗಿ ಹಾಗೆ ಆಗ್ತದೆ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳ್ತಾನೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ. ಏನಂತಂದರೆ, ಈ ಪ್ರಿಯ ದೇವಜನರೇ, ನೀವು ನೋಡ್ಕೊಳ್ರಿ. ಏನಂತಂದರೆ 24ನೇ ಅಧ್ಯಾಯದಲ್ಲಿ 37ನೇ ವಚನದಿಂದ ಓದ್ತೇನೆ. 24:37 ಮತ್ತಾಯ. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೇ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿತಾ ಮದುವೆ ಮಾಡಿಕೊಳ್ಳುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿದೇ ಇದ್ದರಲ್ಲ, ಅದರಂತೆ ಮನುಷ್ಯ ಕುಮಾರನ ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದೆಂಬುದಾಗಿ ಈ ಸಂಗತಿಗಳನ್ನು ಯೇಸು ಸ್ವಾಮಿ ಎಚ್ಚರಿಕೆ ಕೊಡ್ತಾ ಹೇಳ್ತಿದ್ದಾನೆ. ಅಂದರೆ ಅಲ್ಲಿ ಹೇಗಾಗಿತ್ತೋ ಮನುಷ್ಯ ಕುಮಾರನು ಬರುವುದಕ್ಕಿಂತ ಮುಂಚೆ ಜನರು ತಿನ್ನುತ್ತಾ ಕುಡಿಯುತ್ತಾ ಮಜಾ ಮಾಡ್ತಾ ದಿನಗಳನ್ನು ಕಳೀತಿರ್ತಾರೆ. ಆಗ ಆತನ ಪ್ರತ್ಯಕ್ಷತೆ ಆಗ್ತದೆ ಎಂಬುದಾಗಿ, ಆತನ ತಿರುಗಿ ಬರುವಿಕೆ ಆಗ್ತದೆ ಎಂಬುದನ್ನು ನೋಡಿಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಎಚ್ಚರಿಸ್ತಾ ಇದ್ದಾನೆ, ನೋಹನನ್ನು ನೆನಪಿಸ್ಕೊಳ್ತಿದ್ದಾನೆ. ಇದು ದೇ ಪ್ರಿಪೇರ್ಡ್ ದೆಮ್ಸೆಲ್ವ್ಸ್ ಅಟ್ ದ ಸೇಮ್ ಟೈಮ್. ಅದೇ ಸಂದರ್ಭದಲ್ಲಿ ತಮ್ಮನ್ನು ಸಿದ್ಧಪಡಿಸ್ಕೊಳ್ಳೋದ್ರ ಜೊತೆಗೇ ಏನಂದರೆ ಇತರರನ್ನು ಸಿದ್ಧಪಡಿಸಿದ್ರು ಎಂಬುದಾಗಿ. ಈ ಎರಡು ವಿಷಯಗಳ ಕುರಿತಾಗಿ ಯೇಸು ಸ್ವಾಮಿ ತಿರುಗಿ 25ನೇ ಅಧ್ಯಾಯದಲ್ಲಿ ಮುಂದೆ ನಮಗೆ ಆತನು ಕೊಡುವಂಥ ಒಂದು ವಿಶೇಷವಾದಂಥ ಒಂದು ವಿಚಾರ ಯಾವುದು ಅಂತಂದರೆ, ನಮ್ಗೆ ಅತಿ ಪರಿಚಯವಾದಂಥ ವಿಷಯ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಈ ಕರ್ತನ ಕೊಟ್ಟಿರುವಂಥ ಈ ಹೇಳಲಿಕ್ಕೆ ನಾನು ಹೇಳಿದಂಥ ಮಾತುಗಳನ್ನು ತಮ್ಮ ಮುಂದೆ ಇಡ್ತಿದ್ದಾನೆ. ಗೊತ್ತಿದ್ದರೂ ನಮಗೆ ಅದನ್ನು ತಿರುಗಿ ದಾನ ಮಾಡೋಣ. ಏನಂತಂದರೆ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 13ನೇ ವಚನ ಓದಿಬಿಟ್ರೆ ನಮಗೆ ಅಲ್ಲಿ ಸಿದ್ಧತೆ ವಿಷಯದಲ್ಲಿ, ಕನ್ನಿಕೆಯರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಗೊತ್ತಿದೆ, 5 ಜನ ಜಾಣರು 5 ಜನ ಮೂರ್ಖರು ಎಂಬುದಾಗಿ. ಜಾಣರು ತಮ್ಮ ದೀಪವನ್ನು ಅದರ ಜೊತೆಗೆ ದೀಪಕ್ಕೆ ಬೇಕಾಗುವಂಥ ಎಣ್ಣೆಯನ್ನು ಸಿದ್ಧಪಡಿಸಿಕೊಂಡ್ರು ಎಂಬುದಾಗಿ ಇದೆ. ಇನ್ನು 5 ಜನ ಅವರು ದೀಪವನ್ನು ತಂದರು ತಮ್ಮ ಜೊತೆಗೆ, ಮೊದಲಿಗನಿಗೋಸ್ಕರವಾಗಿ ಕಾಯ್ತಾಯಿದ್ರು. ಆದರೆ ಭಾಳ ಒಂದು ವಿಷಾದನೀಯ ಸಂಗತಿ ಯಾವುದಂತಂದರೆ, ತಮ್ಮ ಜೊತೆಗೆ ಈ ದೀಪಕ್ಕೆ ಬೇಕಾಗುವಂತಹ ಎಣ್ಣೆ ಇಟ್ಟುಕೊಳ್ಳುವಂಥ ಪಾತ್ರೆಯನ್ನು ತರಲಿಲ್ಲ. ತಡವಾಯಿತು. ಮೊದಲಿಗನು ಬರೋದಕ್ಕೆ ತಡವಾದ ಕೂಡಲೇ ಅಲ್ಲಿ ಆದಂಥ ಸಂಗತಿ ತಮಗೆ ಗೊತ್ತಿದೆ. ಮೊದಲಿಗನು ಬಂದನು ಎಂಬುದಾಗಿ ಆ ಘೋಷಣೆ ಆದ ಕೂಡಲೇ ಸಿದ್ಧರಾಗಿ ಬಂದಂಥ 5 ಜನ ಆ ಕನ್ನಿಕೆಯರು ತಕ್ಷಣವೇ ತಮ್ಮ ದೀಪಗಳನ್ನು ಸಿದ್ಧಪಡಿಸಿಕೊಂಡ್ರು. ಮತ್ತು ಒಂದು ವೇಳೆ ಎಣ್ಣೆ ಕಡಿಮೆ ಆಗಿದ್ದರೆ ತಮ್ಮ ಪಾತ್ರೆಯಲ್ಲಿ ತಂದಿದ್ದಂಥ ಎಣ್ಣೆಯನ್ನು ಹಾಕಿಕೊಂಡ್ರು. ನನ್ನ ಪ್ರಿಯ ದೇವಜನರೇ, ಭಾಳ ಅರ್ಥಗರ್ಭಿತವಾದಂಥ ಒಂದು ಸಂಗತಿ ಯಾವುದಂದರೆ, ದೀಪ ನಮ್ಮ ಜೀವಿತದಲ್ಲಿ ಇರುವುದು ಸಹಜ. ಅದು ದೀಪದ ಜೊತೆಗೆ ಎಣ್ಣೆಯ ಪಾತ್ರೆ ನಾವು ತರೋದಕ್ಕೆ, ಕೊಂಡೊಯ್ಯೋದಕ್ಕೆ ನಾವು ತಪ್ಪಿದರೆ, ಈ ಮೊದಲಿಂಗ ಬರೋದಕ್ಕೆ ತಡವಾದಾಗ
ನಾವು ಒಂದು ವೇಳೆ ನಮ್ಮ ದೀಪದಲ್ಲಿ ಎಣ್ಣೆ ಇಟ್ಕೊಳ್ಳದೆ ಹೋಗುವಾಗ ನಾವು ಒಳಗಡೆ ಹೋಗುವಂಥ ಅವಕಾಶವನ್ನು ಕಳೆದುಕೊಳ್ಳಬಹುದು. ಈ ಜಾಣ ಕನ್ನಿಕೆಯರು ಮಾಡಿದಂಥ ಸಂಗತಿ ಯಾವುದಂದರೆ, ಒಂದು ಅವರು ತಮ್ಮ ದೀಪದ ಜೊತೆಗೆ ಎಣ್ಣೆಯನ್ನು ತಂದರು ಎಂಬುದಾಗಿ. ಇವರು ತರಲಿಲ್ಲ, ಸಂಗ್ರಹಿಸಿಕೊಳ್ಳಲಿಲ್ಲ. ತಡವಾಗಿ ಇದ್ದರೂ ಕೂಡ ಅವರು ತಮ್ಮ ದೀಪಗಳಿಗೆ ಎಣ್ಣೆಗೆ ಬೇಕಾಗುವಂಥ ರೀತಿಯಲ್ಲಿ ಅವರು ಸಿದ್ಧತೆ ಮಾಡಿಕೊಂಡಿದ್ದರು ಎಂಬುದಾಗಿ. ಇಲ್ಲಿ ಕಾಣುವುದೇನೆಂದರೆ, ನಾವು ಎಚ್ಚರಿಕೆ ಮಾತು ಏನಂತಂದರೆ, ಈ 10 ಜನ ಕನ್ನಿಕೆಯರು ಎಲ್ಲರೂ ಸಿದ್ಧವಾಗಿ ಬಂದಿರುವಾಗ ಅವರು ಹೇಗೆ ಅಂದರೆ, ನಾನು ಮೊದಲಿನ ಎದುರುಗೊಳ್ಳೋದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ತಿಳಿದುಕೊಂಡವರಾಗೆ ಬಂದಿದ್ದಾರೆ. ಆದರೆ ಇದು ಹೊರಗಿನ ತೋರಿಕೆಗೆ ಮಾತ್ರ, ಒಳಗಡೆ ಸಿದ್ಧತೆ ಇಲ್ಲ. ದೀಪಕ್ಕೆ ಬೇಕಾಗಬಹುದಾದಂಥ ಎಣ್ಣೆಯನ್ನು ಸಿದ್ಧತೆ ಮಾಡಿಕೊಳ್ಳದೇ ಇರುವುದರಿಂದ ತಪ್ಪಿ ಹೋಗ್ತಾ ಇದ್ದಾರೆ. ಇದು ನಮ್ಮ ಜೀವಿತದಲ್ಲಿ ಆಗಬಾರದು. ನಾವು ಸಿದ್ಧರಾಗಿದ್ದೇವೆ ಎಂಬುದಾಗಿ ಹೊರಗಿನ ರೀತಿಯಲ್ಲಿ ಒಂದು ವೇಳೆ ತೋರಿಸಿಕೊಳ್ಳುವ ರೀತಿಯಲ್ಲಿ ಒಂದು ವೇಳೆ ಇದ್ದರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಒಳಗಡೆ ಇನ್ಸೈಡ್ ನಾವು ಸಿದ್ಧರಾಗಿರಬೇಕಾಗಿದೆ. ಆಗ ಮಾತ್ರ ಎಷ್ಟೇ ತಡವಾದರೂ ಮೊದಲಿಗೆ ಎದುರುಗೊಳ್ಳೋದಕ್ಕೋಸ್ಕರವಾಗಿ ನಾವು ಒಳಗಡೆ ಹೋಗ್ತೇವೆ. ಇಲ್ಲದೆ ಹೋದರೆ ನೀವ್ಯಾರೋ ನಮ್ಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಆ 5 ಮಂದಿ ಮೂರ್ಖ ಕನ್ನಿಕೆಯರಿಗೆ ಹೇಳಿದ ಹಾಗೆ ಯೇಸು ಸ್ವಾಮಿ ನಮಗೂ ಕೂಡ ಹೇಳುವಂಥ ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯತೆ. ಅದರಿಂದ ನಾವು ಈ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಅವಶ್ಯ. ಏನು ಸಿದ್ಧತೆ ಮಾಡಿಕೊಳ್ಳೋದು ಅಂದರೆ ಎಣ್ಣೆ ಇದು ನಮಗೆ ತಿಳಿಸುವುದೇನಂತಂದರೆ, ನಾವು ನಮ್ಮ ಜೀವಿತವನ್ನು ಸರಿಯಾಗಿ ಇಟ್ಕೊಳ್ಬೇಕೆಂಬುದಾಗಿ, ನಮ್ಮ ಜೀವಿತವನ್ನು ಪರಿಶುದ್ಧಾತ್ಮ ದೇವರಿಂದ ತುಂಬಿಸಲ್ಪಟ್ಟವರಾಗಿ ನಾವು ಇರಬೇಕೆಂಬುದಾಗಿ. ಎಣ್ಣೆಯು ಪರಿಶುದ್ಧಾತ್ಮನಿಗೆ ಹೋಲಿಕೆಯಾಗಿದೆ ಮತ್ತು ಪ್ರತಿದಿನ ದೇವರೊಂದಿಗೆ ನಾವು ಇರುವಂತಹ ಸಂಗತಿ, ಅದು ಸಿದ್ಧತೆಯ ಸಂಗತಿ ತೋರಿಸ್ತದೆ. ಅದು ಕೂಡ ಎಣ್ಣೆ. ಮತ್ತು ವಿಧೇಯತೆಯಿಂದ ದೇವರ ವಾಕ್ಯಕ್ಕನುಸಾರವಾಗಿ ಪವಿತ್ರವಾದ ಜೀವಿತವನ್ನು ಜೀವಿಸುವುದರ ಮೂಲಕವಾಗಿ ನಾವು ಈ ಸಿದ್ಧತೆಗೆ ಇರಬೇಕಾದಂಥ ಎಣ್ಣೆನ ಇಟ್ಕೊಂಡ ಹಾಗೆ ಆಗ್ತದೆ. ಇನ್ನು ಪ್ರಾರ್ಥನಾ ಜೀವಿತ, ಅದು ಕೂಡ ಪ್ರಮುಖವಾದದ್ದು. ಪ್ರಾರ್ಥನೆ ಜೀವಿತದ ಮೂಲಕವಾಗಿ ನಾವು ಸಿದ್ಧರಾಗಿರಲಿಕ್ಕೆ ಸಾಧ್ಯವಾಗ್ತದೆ, ಶಕ್ತರಾಗ್ತೇವೆ. ಈ ಸಂಗತಿ ಇಲ್ಲದೆ ಹೋದರೆ ನಾವು ಖಂಡಿತವಾಗಿಯೂ ಸ್ವಾಮಿ ಬರುವಾಗ ತಡವಾದರೆ ನಮ್ಮ ದೀಪ ಉರಿಯದೆ ನಾವು ಅದನ್ನು ಎದುರುಗೊಳ್ಳೋದಕ್ಕೆ ಕಷ್ಟವಾಗ್ತದೆ. ಕರ್ತನ ಪ್ರಿಯ ದೇವಜನರೇ, ಒಂದು ವೇಳೆ ಈ ಮೊದಲಿಗೂ ಬರುವುದಕ್ಕೆ ಈಗಲೂ ಕೂಡ ಒಂದು ವೇಳೆ ತಡವಾದರೆ ನಮ್ಮ ದೀಪ, ನಂಬಿಕೆ ಎಂಬ ದೀಪ, ನಮ್ಮ ಕೆಲಸ, ಸೇವೆ ಎಂಬ ಈ ದೀಪ ಒಂದು ವೇಳೆ ನಮ್ಮ ಕಡೆ ಇರ್ಬೋದು. ಆದರೆ ಎಣ್ಣೆಯನ್ನು ಅಂದರೆ ಪರಿಶುದ್ಧಾತ್ಮ ದೇವರನ್ನು ನಮ್ಮಲ್ಲಿ ಇಟ್ಕೊಳ್ಳೋದಾದರೆ ಅದ್ಭುತವಾಗಿ ನಾವು ಮಾಡ್ಬೋದು. ಪರಿಶುದ್ಧಾತ್ಮ ದೇವರನ್ನು ನಾವು ನಮ್ಮ ಒಳಗೆ, ಈ 1 ಕೊರಿಂಥ 6:19 ಹೇಳಿದ ಹಾಗೆ, ಆತನು ನಮ್ಮ ಒಳಗೆ ಇರಲಿಕ್ಕೆ ಇಷ್ಟಪಡ್ತಾನೆ. ನಮಗೆ ರಕ್ಷಣೆ ಆದಾಗ ಆತನು ನಮ್ಮ ಒಳಗಡೆ ಬಂದಿದ್ದಾನೆ. ಇನ್ನು ಯೋಹಾನ ಸುವಾರ್ತೆ 14ನೇ 16-17 ವರ್ಷದಲ್ಲಿದೆ. ಆತನು ನಮ್ಮ ಜೊತೆಗೆ ಇರಲಿಕ್ಕೆ ಇಷ್ಟಪಡ್ತಾನೆ, ನಮ್ಮ ಜೊತೆಗೆ. ಮತ್ತು ಅಪೊಸ್ತಲ ಕೃತ್ಯ 1:8 ಪ್ರಕಾರವಾಗಿ ಆತನು ನಮ್ಮ ಮೇಲೆ, ಅಂದರೆ ಅಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದಾಗ ಅವರು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಲೋಕದ ಕಡೆವರೆಗೂ ಸಾಕ್ಷಿಗಳಾಗುವುದಕ್ಕಾಗಿ ಕರೆಯಲ್ಪಟ್ಟರು. ಹಾಗೆ ಪರಿಶುದ್ಧಾತ್ಮನು ನನ್ನ ಒಳಗಡೆ ಇರಬೇಕು, ಪರಿಶುದ್ಧಾತ್ಮನು ನಮ್ಮ ಜೊತೆಗೆ ಇರಬೇಕು, ಪರಿಶುದ್ಧಾತ್ಮನು ನಮ್ಮ ಮೇಲೆ ಇರಬೇಕು.
ಈ ಪರಿಶುದ್ಧಾತ್ಮನು ನಮ್ಮ ಮೇಲೆ ಒಳಗಡೆ ಜೊತೆಗಿರುವಾಗ ನಾವು ಸಿದ್ಧರಾಗಿರ್ತೇವೆ. ಆತ ನಮ್ಮನ್ನು ಎಚ್ಚರಿಸ್ತಿರ್ತಾನೆ, ನಡೆಸಿರ್ತಾನೆ, ಬಲಪಡಿಸಿರ್ತಾನೆ, ಉತ್ತೇಜಿಸಿರ್ತಾನೆ. ಈ ಪರಿಶುದ್ಧಾತ್ಮ ದೇವರನ್ನು ನಾವು ಹೊಂದಿಕೊಂಡಿದ್ದರೆ ನಾವು ಸಿದ್ಧರಾಗಿದ್ದ ಹಾಗೆ ಆಗ್ತದೆ. ಇಲ್ಲವಾದರೆ ಆ 5 ಮಂದಿ ಮೂರ್ಖ ಕನ್ನಿಕೆಯರ ಹಾಗೆ ದೀಪ ಇರಬಹುದು, ಜೀವಿತ ಇರ್ಬೋದು, ಕ್ರೈಸ್ತರಂಬ ಹೇಳಿಸ್ಕೊಂಡಿರ್ಬೋದು. ಒಂದು ವೇಳೆ ನನ್ನ ಹಾಗೆ ನಾವು ಒಳ್ಳೆಯ ವಾಕ್ಯ ಹೇಳಲಿಕ್ಕೆ ಸಿದ್ಧರಾಗಿರುವವರಾಗಿರ್ಬೋದು, ಪ್ರೀಚರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಪೋಸ್ಟಲ್ಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಸಭಾಪಾಲಕರಾಗಿರ್ಬೋದು. ಆದರೆ ಈ ಪರಿಶುದ್ಧಾತ್ಮನೆಂಬ ಎಣ್ಣೆ ನಮ್ಮಲ್ಲಿ ಇರದಿದ್ದರೆ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ಅಥವಾ ಆತ ಮೊದಲಿಗೆ ಬರೋದಕ್ಕೆ ತಡ ಮಾಡಿದಾಗ ನಮ್ಮ ದೀಪವನ್ನು ಉರಿಯುವಂತೆ ಮಾಡಲಿಕ್ಕೆ ಅಶಕ್ತರಾಗ್ತೇವೆ. ಹಾಗಾಗಬಾರ್ದು. ಹಾಗಾಗಬಾರ್ದು ಅಂದರೆ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕು. ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋದು ಮಾತ್ರವಲ್ಲ, ಈ ಕೊನೆಯದೇ ಅಂತ್ಯಕ್ಕೆ ಬಂದ ಹಾಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಇತರರನ್ನು ನಾವು ಸಿದ್ಧಪಡಿಸ್ಬೇಕು. ಕರ್ತನ ಪ್ರಿಯ ದೇವಜನರೇ, ಲೋಕದ ಸಂಗತಿಗಳು ನಾವು ನೋಡ್ತಿರುವಾಗ ನಾವು ಸುಮ್ಮನೆ ಹೇಳ್ತೇವೆ, ಎಲ್ಲರೂ ಹೇಳ್ತೇವೆ, ಭಾಳ ಕೆಟ್ಟಾಗೈತ್ರಿ, ಲೋಕ ಭಾಳ ಕೆಟ್ಟು ಹೋಗೈತ್ರಿ, ಮಕ್ಕಳು ಮಾತು ಕೇಳಂಗಿಲ್ಲ ರೀ, ತಂದೆ ತಾಯಿಗಳಿಗೆ ಅವಿದ್ಯಾರಾಗ್ತಾರೆ, ಗೌರವಿಸೋದಿಲ್ಲ ರೀ, ತಂದೆ ತಾಯಿಗಳಿಗೆ ಕಿಮ್ಮತ್ತಿಲ್ಲ ರೀ, ಏನಿಲ್ಲ ಎಲ್ಲ ಕೆಟ್ಟದ್ದೇ ಮಾಡ್ತಾರೆ ರೀ, ದೇವರ ಆಲಯಕ್ಕೆ ಹೋಗಂದ್ರೆ ಹೋಗಲ್ಲ ರೀ, ಹಾಗೆ ಮಾಡೋದಿಲ್ಲ ರೀ, ಹೀಗೆ ಮಾಡೋದಿಲ್ಲ ರೀ, ನಡೀತಿರೋಂಥ ಸಂಗತಿ. ಆದರೆ ಅವರನ್ನು ನಾವು ಕ್ರಿಸ್ತನ ಬಾಳಿಗೆ ನಡೆಸಲಿಕ್ಕೆ ಸಾಧ್ಯ ಯಾವಾಗ ಆಗ್ತದಂದರೆ, ಪರಿಶುದ್ಧಾತ್ಮ ದೇವರು ನನ್ನಲ್ಲಿ ನಿನ್ನಲ್ಲಿ ಇದ್ದರೆ ಮಾತ್ರ. ನಾವು ಹೇಳುವಂಥ ಮಾತುಗಳು ಪರಿಶುದ್ಧಾತ್ಮ ಪ್ರೇರಿತವಾದಂಥ ಮಾತುಗಳಾಗಿ ಅವರ ಹೃದಯಕ್ಕೆ ನಾಟಬೇಕಾಗಿದ್ದರೆ ನಾವು ಪರಿಶುದ್ಧಾತ್ಮ ಭರಿತರಾಗಬೇಕು. ಅದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಬೇಕು. ಪರಿಶುದ್ಧಾತ್ಮನನ್ನು ನಾವು ನಮ್ಮ ಹೃದಯದಲ್ಲಿ, ಸ್ವಾಮಿ ಯಾವಾಗಲೂ ಇರು, ನನ್ನ ಮೇಲೆ ನಿನ್ನ ಅಭಿಷೇಕ ಇರಲಿ, ನನ್ನ ಜೊತೆಗೆ ನೀನು ಬಾ ಎಂಬುದಾಗಿ ಪರಿಶುದ್ಧಾತ್ಮನ ಜೊತೆಗೆ ನಾವು ಜೀವಿಸುವುದಾಗಿದ್ದರೆ, ಆತನನ್ನು ನಾವು ಹೊಂದಿಕೊಂಡವರ ಜೀವಿಸೋದಾಗಿದ್ದರೆ ನಮ್ಮ ಜೀವಿತ ಹೇಗಾಗ್ತದಂದರೆ ಇತರರನ್ನು ಕ್ರಿಸ್ತನ ಬಳಿಗೆ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತೇಸ್ವಾಮಿ ನಮಗಾಗಿ ರಕ್ತ ಸುರಿಸಿದ್ದಾನೆ. ನನ್ನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ, ಅಳಿಯಂದರಿಗಾಗಿ, ಸೊಸೆಯಂದರಿಗಾಗಿ, ನಮ್ಮ ಪ್ರಿಯರಿಗಾಗಿ, ನಮ್ಮ ತಂದೆ ತಾಯಿಗಳಿಗಾಗಿ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮವ್ರಿಗಾಗಿ, ಎಲ್ಲರಿಗಾಗಿ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತಾನು ಒಬ್ಬನ ಮಗನನ್ನು ಕೊಟ್ಟಿದ್ದಾನೆ. ಆತ ನಮ್ಮ ಒಬ್ಬನಾದರೂ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವ ಪಡೆಯುವುದೇ ಆತನ ಉದ್ದೇಶ, ಆತನ ಆಶೆ. ಅದಕ್ಕಾಗಿಯೇ ಸ್ವಾಮಿ ಎಲ್ಲರಿಗಾಗಿ ರಕ್ತ ಸುರಿಸಿದ ನಮ್ಮ ಮಕ್ಕಳಿಗಾಗಿ ಇನ್ ದೀಸ್ ಲಾಸ್ಟ್ ಡೇಸ್ ನಮ್ಮ ಜೊತೆಗಿರುವಂಥವರನ್ನು, ನಮ್ಮ ನೆರೆಹೊರೆಯವರನ್ನು, ನಮ್ಮ ಸಂಬಂಧಿಕರನ್ನು ಕ್ರಿಸ್ತನ ಬಳಿಗೆ ನಡೆಸಬೇಕಾಗಿದ್ರೆ ಐ ನೀಡ್ ಟು ಬಿ ಪ್ರಿಪೇರ್ಡ್. ಆ ಪರಿಶುದ್ಧತೆ ನನ್ನಲ್ಲಿ ಬೇಕು. ತಪ್ಪು ಮಾಡಿದ್ದೇವೆ, ಜನರಿಗೆ ತಿಳಿದ ರೀತಿಯಲ್ಲಿ ತಪ್ಪು ಮಾಡಿದ್ದೇವೆ, ಜನರ ಕಣ್ಣಿಗೆ ಕಾಣದಂಥ ತಪ್ಪುಗಳನ್ನು ನಾವು ಮಾಡಿದ್ದೇವೆ. ಆದರೆ ಇವತ್ತಿನ ದಿನ ಸ್ವಾಮಿ ನನ್ನ ಕ್ಷಮಿಸು, ನನ್ನ ಇನ್ನೊಂದು ಭಾಗವಾಗಿರುವಂಥ ನನ್ನ ಜೀವಿತವನ್ನು ನೀನು ಬಲ್ಲೆ, ದಯಮಾಡಿ ನನ್ನ ಕ್ಷಮಿಸಿ. ಈ ಕ್ರಿಸ್ತೇಸ್ವಾಮಿ ನಿಮ್ಮ ರಕ್ತದಿಂದ ನಾನು ಶುದ್ಧಿಸಿ ಇವತ್ತಿನ ದಿನ ನನ್ನನ್ನು ಪರಿಶುದ್ಧಾತ್ಮ ಭರಿತನಾಗಿ ನಿನ್ನ ಸೇವೆ ಮಾಡೋದಕ್ಕೋಸ್ಕರವಾಗಿ, ಇತರರನ್ನು ಎಚ್ಚರಿಸೋದಕ್ಕಾಗಿ ನನ್ನನ್ನು ಶಕ್ತಳನ್ನಾಗಿ ಮಾಡು ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಬೇಕು. ಮತ್ತು ಅದೇ ನಮ್ಮ ಕಾರ್ಯ ಆಗಬೇಕು. ಯೋನ ಮಾಡಿದ ರೀತಿಯಲ್ಲಿ ಯೇಸು ಸ್ವಾಮಿ ಈಗಲೂ ಕೂಡ ನನ್ನನ್ನು ಪರಿಶುದ್ಧಾತ್ಮ ಭರಿತರಾಗಿ ಯೆರೂಸಲೇಮಿಗೆ ಮಾತ್ರವಲ್ಲ, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟಕಡೆವರೆಗೂ ನಮ್ಮನ್ನು ಕೊಂಡೊಯ್ದು ಸಾಕ್ಷಿಗಳನ್ನಾಗಿ ಇಡುವುದಕ್ಕಾಗಿ ಇಷ್ಟಪಡ್ತಾನೆ. ಅದು ನಾವು ಸಿದ್ಧರಾಗಿರ್ಬೇಕು. ನಾವು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿರ್ಬೇಕು.
ಮತ್ತು ಪರಿಶುದ್ಧಾತ್ಮ ಭರಿತರಾಗಿರಬೇಕು. ಹೀಗಾಗೋದಾಗಿದ್ದರೆ 5 ಜನ ಜಾಣ ಕಣಿಕೆಯರ ಹಾಗೆ ನಮ್ಮ ದೀಪದ ಜೊತೆಗೆ ಆ ಎಣ್ಣೆ ಬರ್ತದೆ. ಕೊನೆಯದಾಗಿ ಈ ದೇವದರ್ಶನ ಗುಡಾರದಲ್ಲಿ ಎಣ್ಣೆಯನ್ನು ಉಪಯೋಗಿಸ್ತಿದ್ರಲ್ಲ, ಆವಾಗ ದಯಮಾಡಿ ನೀವು ವಾಕ್ಯ ಓದೋದಾಗಿದ್ದರೆ ಅಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ಈ ಎಣ್ಣೆ ಇದೇ ರೀತಿಯಲ್ಲಿ ಇರಬೇಕು ಎಂಬುದಾಗಿ. ಆ ರೀತಿಯಲ್ಲಿ ಇದ್ದಂಥ ಎಣ್ಣೆಯನ್ನು ಮಾತ್ರ ದೇವದರ್ಶನ ಗುಡಾರದಲ್ಲಿ ಉಪಯೋಗಿಸ್ತಿದ್ದರು. ಆ ರೀತಿಯಾಗಿರುವಂಥ ಪರಿಶುದ್ಧಾತ್ಮ ದೇವರು ಮತ್ತು ನಮ್ಮ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ, ಆರಾಧನೆ ಜೀವಿತ ಕರ್ತನು ತಿಳಿಸಿದ ರೀತಿಯಲ್ಲಿ ಆಗೋದಾಗಿದ್ದರೆ ನಾವು ಕರ್ತನಿಗೆ ಮಹಿಮೆ ತರ್ತೇವೆ. ಕಷ್ಟದ ಜೀವಿತ ಪ್ರಿಯ ನನ್ನ ಸಹೋದರ ಸಹೋದರಿ, ಕ್ರೈಸ್ತಿಯ ಜೀವಿತ ಅಂದರೆ ಅಷ್ಟು ಸುಲಭವಾದಂಥ ರೀತಿಯಲ್ಲಿ ಅಲ್ಲಿ ಇಲ್ಲ. ನಾವು ಪ್ರತಿದಿನ ವಾಕ್ಯ ಧ್ಯಾನ ಮಾಡ್ತಾ, ಪ್ರಾರ್ಥನೆಯಲ್ಲಿ ನಿರತರಾಗಿ, ಆರಾಧನೆಯನ್ನು ಮಾಡ್ತಾ, ಪರಿಶುದ್ಧಾತ್ಮ ಭರಿತರಾಗಿ, ಪರಿಶುದ್ಧಾತ್ಮನ ಜೊತೆಗೆ ಆತನ ನಡೆಸುವ ರೀತಿಯಲ್ಲಿ ನಾವು ಮುಂದೆ ಸಾಗೋದಾಗಿದ್ದರೆ ಖಂಡಿತವಾಗಿ ಈ 2026ರಲ್ಲಿ ಅದ್ಭುತವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯ. ನಮಗೆ ಕರ್ತನ ಕೃಪೆ ಮಾಡಿ ನಮ್ಮ ಜೀವಿತವನ್ನು ಉದ್ದ ಮಾಡಿದ್ದಾನೆ, ಇಲ್ಲಿವರೆಗೆ ನಡೆಸಿದ್ದಾನೆ. ನಮಗೆ ಬಂದಂಥ ಎಲ್ಲ ತೊಂದರೆಗಳಿಂದ ನನ್ನ ಜೀವಿತದಲ್ಲಿ 3 ಹಾರ್ಟ್ ಅಟ್ಯಾಕ್, 1 ಕ್ಯಾನ್ಸರ್, ಬೇರೆ ಅನೇಕ ಸಂಗತಿಗಳು ಭಾಳಷ್ಟು ಕಷ್ಟದಲ್ಲಿ ಆದರೆ 26ಕ್ಕೆ ಯಾಕೆ ತಂದಿದ್ಯಪ್ಪ ಎಂಬುದಾಗಿ ನಾನು ಆಲೋಚನೆ ಮಾಡುವಾಗ ಸಾಕ್ಷಿ ಕೊಡೋದಕ್ಕಾಗಿ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಈ ಅನಾನುಕೂಲತೆಯಲ್ಲಿ, ಇವತ್ತಿನ ದಿನ ಕರೆಂಟೇ ಇಲ್ಲ, ಈ ಅನಾನುಕೂಲತೆ ಮಧ್ಯದಲ್ಲೂ ಕೂಡ ಯಾಕೆ ಈ ವಾಕ್ಯಗಳನ್ನು ನಿಮ್ಮ ಮುಂದೆ ಸ್ವಲ್ಪ ನಾನು ಪರಿಶುದ್ಧಾತ್ಮ ದೇವರು ಯಾವ ರೀತಿಯಲ್ಲಿ ನಡೆಸಿದ್ದಾನೋ ಆ ರೀತಿಯಲ್ಲಿ ನಿಮಗೆ ಹೇಳೋದಕ್ಕೆ ಕಾರಣ ಏನಂತಂದರೆ, ಆತನು ನನ್ನನ್ನು ಈ ಲೋಕದಲ್ಲಿ ಸಾಕ್ಷಿ ಕೊಡೋದಕ್ಕಾಗಿ ಇಟ್ಟಿದ್ದಾನೆ. ನಿನ್ನನ್ನು ಕೂಡ ಅದೇ ರೀತಿಯಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಜೀವಿಸುತ್ತಿರುವುದು ಕೇವಲ ಆತನ ಮಹಿಮೆಗೋಸ್ಕರವಾಗಿ ಇರಬೇಕಾಗಿದೆ. ನಾನು ಏನೇ ಮಾಡಿದ್ರು ಇವತ್ತಿನಿಂದ ಕರ್ತನ ಮಹಿಮೆಗೋಸ್ಕರವಾಗಿ, ಕರ್ತನ ಈ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ, ಕರ್ತನ ಈ ಸಭೆಯು ಕಟ್ಟಲ್ಪಡೋದಕ್ಕಾಗಿ, ಈ ಕುಟುಂಬ ಕಟ್ಟಲ್ಪಡೋದಕ್ಕಾಗಿ ನಾವು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮನ್ನು ಜೀವಂತ ಲೆಕ್ಕದಲ್ಲಿಟ್ಟಿದ್ದಾನೆ. ಹಾಗೆ ಬಿಟ್ಟುಬಿಡೋದ್ರಲ್ಲಿ ನಮಗೆ ಅದ್ಭುತವಾದ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ. ಕೆಲವು ಜನಕ್ಕೆ ಒಂದು ಸ್ವಲ್ಪ ತೊಂದರೆ ಆದರೆ ಅಥವಾ ಅದನ್ನು ಬಿಡಲಿ, ಅಥವಾ 1 ಹಾರ್ಟ್ ಅಟ್ಯಾಕ್ ಆದರೆ ಸತ್ತೋಗ್ಬಿಡ್ತಾರೆ. ಆದರೆ ನಮಗೆ ಯಾಕೆ ಈ ಅನುಕೂಲತೆ, ಯಾಕೆ ಈ ಅವಕಾಶ ಕೊಡ್ತಾನೆ ಅಂತಂದರೆ ಸಾಕ್ಷಿ ಆಗೋದಕ್ಕಾಗಿ. ಮಗಳೇ, ನಿನ್ನನ್ನು ನಾನು ಬಲಪಡಿಸ್ತೇನೆ, ಆಶೀರ್ವದಿಸ್ತೇನೆ, ನಿನಗೆ ಧೈರ್ಯಪಡಿಸ್ತೇನೆ, ಎಚ್ಚರಿಸುವುದಕ್ಕಾಗಿ ನಿನ್ನ ಉಪಯೋಗಿಸ್ಕೊಳ್ತೇನೆ ಎಂಬುದಾಗಿ ಕರ್ತನ ಯಾಕೆ ಹೇಳ್ತಾನೆ ಅಂದರೆ, ಆತನಿಗೆ ಮಹಿಮೆ ಆಗಬೇಕಾಗಿದೆ. 26ರಲ್ಲಿ ನಮ್ಮನ್ನು ಹಾಗೆ ಬಿಡೋದಿಲ್ಲ ನನ್ನ ಪ್ರಿಯತೆ ದೇವಜನರು. ಇನ್ನು ಭಾಳ ದಿನಗಳಿದೆ ಈ ವರ್ಷ ಮುಗಿಯೋದಕ್ಕೆ. ಪ್ರತಿದಿನ ಹೇಗೆ ಎಂಥ ದಿನ ಬರ್ತದೆ ಗೊತ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ಏನಂದರೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂಬುದಾಗಿ ಹೇಳಿದ ಆ ನನ್ನ ತಂದೆ ದೇವರು ಕರ್ತನ ಯೇಸು ಕ್ರಿಸ್ತನ ಮೂಲಕವಾಗಿ, ಪರಿಶುದ್ಧಾತ್ಮನ ನಡೆಸಬೇಕು ಮೂಲಕವಾಗಿ ನಮ್ಮ ಜೊತೆಗಿರ್ತಾನೆ. ಕಷ್ಟಗಳು ಬರ್ಬೋದು, ಚಿಂತೆಗಳು ಬರ್ಬೋದು, ದುಃಖಗಳು ಬರ್ಬೋದು, ಏನಾಗ್ಬೋದು, ಆದರೆ ಆತ ನಡೆಸ್ತಾನೆ. ಖಂಡಿತ 100% ಆತನ ಮಹಿಮೆ ಉಂಟಾಗ್ತದೆ. ಹಾಗಾಗಿ ಪ್ರಿಯ ಕೇಳುಗರೆ, ನನ್ನ ಸಹೋದರ ಸಹೋದರಿ, 26 ಅದು ಅದ್ಭುತವಾದಂಥ ಆಶೀರ್ವಾದದಾಯಕವಾದಂಥ, ಆಶೀರ್ವಾದ ತುಂಬಿದಂಥ ಒಂದು ವರ್ಷವಾಗಲಿ ಮತ್ತು ನಿಮ್ಮ ಜೀವಿತ ಮೂಲಕವಾಗಿ ಅನೇಕರು ಸಿದ್ಧತೆಗೊಳ್ಳಲಿ. ಅದಕ್ಕೋಸ್ಕರವಾಗಿ ನಾನು ಸಿದ್ಧಗೊಳ್ಳೋಣ. ಅದಕ್ಕೆ ಕ್ರಿಸ್ತೇಶ್ವರ ರಕ್ತದಿಂದ ತೊಳೆಯಲ್ಪಡಬೇಕು, ಪರಿಶುದ್ಧಾತ್ಮ ಭರಿತರಾಗಿರಬೇಕು, ಅದನ್ನ ಜೊತೆಗೆ ಜೀವಿತ ಮಾಡಬೇಕು. ಹಾಗಾಗಲಿಕ್ಕಾಗುತ್ತೆ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ನೀನು ಕೊಟ್ಟಿರುವಂಥ ಮಾತುಗಳನ್ನು ನೀನು ಹೇಳಿದ ಹಾಗೆ ಪರಿಶುದ್ಧಾತ್ಮ ದೇವರೇ ಮಾತಾಡಿದ್ದೇನೆ.
ಈ ಕೇಳಿದಂಥ ನನ್ನ ಸಹೋದರ ಸಹೋದರಿಯರನ್ನು, ಪ್ರಿಯ ಮುದ್ದು ಮಕ್ಕಳನ್ನು, ಎಲ್ಲ ನನ್ನ ಪ್ರಿಯರನ್ನು ಕರ್ತನೆ ನೀವು ಆಶೀರ್ವದಿಸಿ, ನೀವು ಆಶೀರ್ವದಿಸಿ ಅದ್ಭುತವಾಗಿ ನಡೆಸಿರಿ. 2026 ಆಶೀರ್ವಾದದಿಂದ ತುಂಬಿದಂಥ, ಅಭಿವೃದ್ಧಿ ಸಮೃದ್ಧಿಯನ್ನು ತುಂಬಿದಂಥ ಒಂದು ವರ್ಷ ಇದಾಗಲಿ. ಅದಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧತೆ ಮಾಡಿಕೊಡೋದಕ್ಕಾಗಿ, ಎಚ್ಚರಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾರೆ. ನಾವು ಮೂರ್ಖರಾದಂಥ ಕನ್ನಿಕೆಯರ ಹಾಗೆ ಆಗದೆ ಕರ್ತನೆ, ನಾವು ನಮ್ಮ ದೀಪಗಳು ಉರಿಯುವುದಕ್ಕಾಗಿ ಎಣ್ಣೆಯನ್ನು ಸಿದ್ಧಪಡಿಸಿಕೊಂಡವರಾಗಿ, ಎಣ್ಣೆನ ತೊಗೊಂಡು ತೆಗೆದುಕೊಂಡು ಬಂದವರಾಗಿ ನಿನ್ನ ಸನ್ನಿಧಾನದಲ್ಲಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕೆಂಬುದಾಗಿ ಕೇಳಿದಂಥ ಪ್ರತಿಯೊಬ್ಬನ ಆಶ್ವಾಸನೆಯಿಂದ ಬೇಡಿಕೊಂಡು ಪ್ರಾರ್ಥನೆ ಕೇಳದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾರೆ. ವಿಶೇಷವಾಗಿ ಸಹೋದರ ಡ್ಯಾನಿಯಲ್ ಅವರು ಕರ್ತನೆ ಮಾಡ್ತಿರುವಂಥ ಸೇವೆ ಇನ್ನೂ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಅವ್ರ ಮೂಲಕ ನೀನು ಮಹಿಮೆ ಹೊಂದ್ಕೊಳ್ತ, ಅವ್ರ ಜೊತೆಗೆ ಸೇವೆ ಮಾಡ್ತಿರುವಂಥ ಇತರರೆಲ್ಲರೂ ನೀವು ಉಪಯೋಗಿಸ್ಕೊಂಡು ಮಹಿಮೆ ಹೊಂದಿರ್ಕೊಳ್ತಾರೆ. ಅದೇ ರೀತಿಯಲ್ಲಿ ಕರ್ತನೆ ಈ ರೀತಿಯಾಗಿ ಸಾಕ್ಷಿ ಕೊಡುವ ಜೀವಿತವನ್ನು ಮಾಡ್ತಿರುವಂಥ ಪ್ರತಿಯೊಬ್ಬೊಬ್ಬರ ಜೊತೆಗೆ ನೀವು ಇದ್ದುಕೊಂಡು ಅದ್ಭುತವಾಗಿ ನಡೆಸಿರಿ. ನಿಮ್ಮ ಕೃಪೆಯಲ್ಲಿ ಬಚ್ಚಿಟ್ಟು ಕಾಯ್ದು ನಡೆಸಿರಿ ಸ್ವಾಮಿ. ಅಲ್ಪನಾದ ನನಗೆ ನೀವು ಕೊಟ್ಟಂಥ ಅಧಿಕವಾದಂಥ ಕೃಪೆಗೆ ಸ್ತೋತ್ರ ಸಲ್ಲಿಸ್ತೇನೆ. ಸರ್ವ ಗೌರವ ಘನತೆ ಮಾನ ಮಹಿಮೆ ನಿಮ್ಗೆ ಸಲ್ಲಿಸ್ತೇನೆ. ಕ್ರಿಸ್ತೇಶ ಸ್ವಾಮಿ ರಕ್ತ ಅಡಿಯಲ್ಲಿ ನಮ್ಮನ್ನು ಇಟ್ಕೊಂಡಿರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾನೆ. ಈ ಪ್ರಾರ್ಥನೆಗಾಗಿ, ಈ ಸಮಯಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ಸಲ್ಲಿಸಿ, ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪರಿಶುದ್ಧಾತ್ಮ ಪ್ರೇರಣೆ ಕೊಟ್ಟು ಸಲ್ಲಿಸಿ ಬೇಡಿದ್ದೇನೆ ಪ್ರಿಯ ತಂದೆ. ಆಮೇನ್.